ಇನ್ನು ಬಂಗ್ಲಗುಡ್ಡ ಬುರುಡೆ ರಹಸ್ಯದ ಬೆನ್ನತ್ತಿರುವಂತಹ ಎಸ್ಐಟಿ ಅಧಿಕಾರಿಗಳು ಬಂಗ್ಲಗುಡ್ಡದಲ್ಲಿ ರಾಶಿ ರಾಶಿ ಮಾನವನ ಅವಶೇಷಗಳು ಪತ್ತೆಯಾಗ್ತಾ ಇದೆ. ಬಗೆದಷ್ಟು ಬೆಚ್ಚಿ ಬೀಳಿಸುವ ಅಸ್ಥಿ ಪಂಜರಗಳು, ಬುರುಡೆಗಳು, ಕೈಕಾಲು ಮೂಳೆಗಳು ಅಗೆದಷ್ಟು ಬಯಲಾಗ್ತಾ ಇದೆ. ಬಂಗ್ಲಗುಡ್ಡದಲ್ಲಿ ರಾಶಿ ರಾಶಿ ಮಾನವ ಅವಶೇಷ ಪತ್ತೆ. ಈ ಬುರುಡೆಗಳು ಯಾವ ಕಾಲಕ್ಕೆ ಸೇರಿದ್ದು ಎಂಬ ಪ್ರಶ್ನೆಗಳು ಕೂಡ ಉದ್ಭವಗೊಂಡಿದೆ. ದಶಕದಿಂದ ಈಚೆಗೆ ಸಂಭವಿಸಿದ ಸಾವುಗಳು, ದಶಕದ ಹಿಂದೆ ಸಂಭವಿಸಿದ ಮರಣಗಳಿಗೆ ಸಂಬಂಧಿಸಿದ್ದೋ? ಯಾಕೆ ಈ ಪ್ರಶ್ನೆ ಎಂದರೆ, ಮರುಶೋಧದಲ್ಲಿ ಭೂಮಿಯನ್ನ ಅಗೆದಿಲ್ಲ. ನೋಡಿ ಎಷ್ಟು ಸ್ಪಷ್ಟ. ಭೂಮಿಯ ಮೇಲ್ಮೈನಲ್ಲೇ ಮಾನವನ ಕಳೆಬರಗಳು ಪತ್ತೆಯಾಗಿರೋದು. ಬುರುಡೆ, ಮೂಳೆ ಮತ್ತು ಮಣ್ಣಿನ ಸ್ಯಾಂಪಲ್ ಸಂಗ್ರಹ ಆಗಿದೆ. ಎಲ್ಲವನ್ನು ಎಫ್ಎಸ್ಎಲ್ಗೆ ಕಳುಹಿಸಿರುವಂತಹ ತನಿಖಾ ತಂಡ. ಎಫ್ಎಸ್ಎಲ್ ವರದಿ ಬಳಿಕ ಬಯಲಾಗಿದೆ ದೊಡ್ಡ ರಹಸ್ಯ. ಬಂಗ್ಲೆಗುಡ್ಡ ಬುರುಡೆ ರಹಸ್ಯದ ಬೆನ್ನತ್ತಿರುವಂತಹ ಎಸ್ಐಟಿ. ಬಂಗ್ಲೆಗುಡ್ಡದಲ್ಲಿ ಮಳೆಗಾಲ ಬಂದಾಗ ಹಳ್ಳಿ ಕಡೆಗಳಲ್ಲಿ ಅಣಬೆಗಳು ಕಾಣಸಿಗುತ್ತೆ. ಬೇರೆ ಬೇರೆ ಪ್ರಭೇದದ ಅಣಬೆಗಳಿರುತ್ತವೆ. ಅದರಲ್ಲಿ ನಾಯಿ ಕೊಡೆ ಅದು ವಿಪರೀತವಾಗಿ ಕಾಣಿಸುತ್ತೆ. ಅಲ್ಲಲ್ಲಿ ಒಳ್ಳೆಯ ಗುಣ ಇರತಕ್ಕಂಥ ಮಣ್ಣು ಬೇಕು ಅಂತಿಲ್ಲ ನಾಯಿ ಕೊಡೆ ಉದ್ಭವಗೊಳ್ಳೋದಕ್ಕೆ. ಯಾವ ಕ್ವಾಲಿಟಿಯ ಮಣ್ಣಲ್ಲೂ ಕೂಡ ಉದ್ಭವಗೊಳ್ಳುತ್ತೆ. ಹಂಗೆ ಬಗೆದಷ್ಟು ರಾಶಿ ರಾಶಿ ಹೆಣ. ಅದರ ಅರ್ಥ ಬೇರೆ ಬೇರೆ JCB ಮುಖಾಂತರವಾಗಿ ಅಗಿತಿದ್ದಾರೆ ಅಂತಲ್ಲ, ಅಗಿಯೋ ಕೆಲಸನೇ ನಡೆದಿಲ್ಲ. ಅಲ್ಲಿ ಬರೀ ಮಣ್ಣನ್ನು ಹಿಂಗೆ ಕೆದಕು ನೋಡಿದ್ರೆ ಒಳಗೊಂದು ತಲೆಬುರುಡೆ. ಮಣ್ಣಿನ ಅತ್ಯಂತ ಮೇಲ್ಮೈ ಪದರದಲ್ಲೇ ತಲೆಬುರುಡೆಗಳು, ಕಳೆಬರಗಳು ಪತ್ತೆಯಾಗ್ತಾ ಇದ್ದಾವೆ. ಈಗಾಗಲೇ ಆ ಮಣ್ಣಿನ ಸ್ಯಾಂಪಲ್ ಅನ್ನು ಕೂಡ FSLನವರು ತಗೊಂಡೋಗಿದ್ದಾರೆ. ಎಷ್ಟು ವರ್ಷದ ಹಿಂದಿನ ಮಣ್ಣಾಗಿರ್ಬೋದು ಇದು ಗೊತ್ತಾಗುತ್ತೆ. ಕೆಲವೊಮ್ಮೆ ಪ್ರಕೃತಿ ವಿಕೋಪದಿಂದ ಅಡಿಭಾಗದಲ್ಲಿರ್ತಕ್ಕಂಥ ಅಸ್ಥಿಪಂಜರಗಳು ಕ್ರಮೇಣ ಮೇಲೆ ಬರುವಂತಹ ಸಾಧ್ಯತೆಗಳಿರ್ತವೆ. ಅಭಿವೃದ್ಧಿಗೊಳ್ಳದೇ ಇರತಕ್ಕಂತಹ ಭೂಮಿ ಆದರೆ ಯಥಾಸ್ಥಿತಿಯಲ್ಲಿ ಹಂಗೆ ಇರುತ್ತೆ. ಕೆಲವೊಂದು ಅಸ್ಥಿಪಂಜರಗಳು ಭೂಮಿ ಅಡಿ ಸೇರಿರುತ್ತೆ. ಇನ್ನೂ ಒಂದಷ್ಟು ಅಸ್ಥಿಪಂಜರಗಳು ಕೊಚ್ಕೊಂಡು ಬಂದು ಒಂದು ಕಡೆ ಸಂಗ್ರಹ ಆಗಿರುತ್ತೆ. ಸೊ ಈ ಎಲ್ಲ ಸ್ವಾಭಾವಿಕ ಸಹಜವಾದ ಪ್ರಶ್ನೆಗಳು ಕೂಡ ಹೆಣವೂತ ಪ್ರಕರಣದಲ್ಲಿ ಕೇಳಿಸ್ತಾ ಇದೆ. ಸೊ ಬಂಗ್ಲಗುಡ್ಡದಲ್ಲಿ ರಾಶಿ ರಾಶಿ ಹೆಣದ ಕೊಂಪೆಗಳಾಗಿದೆಯಾ? ಬಂಗ್ಲೆಗುಡ್ಡೆ ಸೂಸೈಡ್ ಸ್ಪಾಟ್ ಆಗಿದೆಯಾ? ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರತಕ್ಕಂಥ ಅಸ್ಥಿ ಪಂಜರಗಳ ಹಿನ್ನೆಲೆ ಏನು? ನಿಜವಾಗಿಯೂ ಅವರನ್ನು ಕೊಲ್ಲಲಾಗಿತ್ತಾ ಅಥವಾ ತನ್ನ ಸ್ವಂತ ಆತ್ಮವನ್ನು ಅವರೇ ಹತ್ಯೆ ಮಾಡಿಕೊಂಡು ಬಂಗ್ಲೆಗುಡ್ಡದಲ್ಲಿ ಬಿದ್ದು ಸಾಯ್ತಿದ್ರಾ? ಈ ಎಲ್ಲ ಪ್ರಶ್ನೆಗಳು ನಾವು ಕ್ಷುಲ್ಲಕವಾಗಿ ಹೇಳ್ತಾ ಇಲ್ಲ. ಸೊ ಈ ಎಲ್ಲ ಸ್ವಾಭಾವಿಕ ಪ್ರಶ್ನೆಗಳು ಕೂಡ ಈಗ ಜನಸಾಮಾನ್ಯರ ಎಡೆಯಲ್ಲಿ ಹುಟ್ಟಿಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.